ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗಲ್ಲಿ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೇನೆ. ಸಿಂಪಲ್ ಅವಲಕ್ಕಿ ಉಪ್ಪಿಟ್ಟು, ಮನೆಯಲ್ಲಿರ್ತಕ್ಕಂತಹ ವಸ್ತುಗಳಿಂದ ಮಾಡಬಹುದಾದಂತಹ ಅವಲಕ್ಕಿ ಉಪ್ಪಿಟ್ಟಾಗಿದೆ. ಈರುಳ್ಳಿ, ಮೆಣಸಿನಕಾಯಿ, ಅರ್ಧ ಕ್ಯಾರೆಟು, ಕಡಲೆಬೇಳೆ, ಸಾಸಿವೆ, ಉದ್ದಿನಬೇಳೆ, ಕಡಲೆ ಬೀಜ, ತೆಂಗಿನಕಾಯಿ, ತೊಳೆದು ನೆನೆಸ್ಕೊಂಡಿರೋ ಅವಲಕ್ಕಿ ಮತ್ತು ನಿಂಬೆಹಣ್ಣು. ಮತ್ತು ಗ್ಯಾಸನ್ನ ಹಚ್ಕೊಂಡು ಗ್ಯಾಸ್ ಮೇಲೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಅವಲಕ್ಕಿ ಉಪ್ಪಿಟ್ಟು ರುಚಿಯಾಗಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರದಲ್ಲಿ ಸಾಸಿವೆ ಹಾಕ್ತೆ. ಸಾಸಿವೆ ಚೆನ್ನಾಗಿ ಸಿಡಿಯೋ ತನಕ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಬಾರ್ದು, ಇಲ್ಲಾಂದರೆ ಹೊಟ್ಟೆ ನೋವು ಬಂದ್ಬಿಡ್ತಿದೆ ತಿಂದವ್ರಿಗೆ. ಮತ್ತು ಮೆಣಸಿಕಾಯಿ ಹಾಕ್ಕೊಂಡೆ. ಮೆಣಸಿಕಾಯಿ ಚೆನ್ನಾಗಿ ಘಮ ಘಮ ಅಂತ ಬೇಯಬೇಕು, ಅದರಲ್ಲಿರೋ ಖಾರ ಎಲ್ಲ ಅದು ಹೊರಗಡೆ ಬರಬೇಕು. ಆಮೇಲೆ ಕಡಲೆ ಬೀಜ, ಉದ್ದಿನ ಬೇಳೆ ಎರಡನ್ನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೆ. ನಂತರ ಈರುಳ್ಳಿ ಹಾಕಿದೆ. ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ತನಕ ಬೇಯಬೇಕದು. ಚೆನ್ನಾಗಿ ಬೆಂದ ಮೇಲೇ ಅದು ರುಚಿ ಬಿಡೋಕ್ಕಾಗೋದು. ಈರುಳ್ಳಿ ಲೈಟ್ ಬ್ರೌನಿಷ್ ಕಲರ್ ಆಗಬೇಕು. ಆಮೇಲೆ ತುರಿದಿಟ್ಕೊಂಡಿರ್ತಕ್ಕಂತಹ ಕ್ಯಾರೆಟನ್ನು ಹಾಕಬೇಕು. ಕ್ಯಾರೆಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫಸ್ಟು ಅಬ್ಸರ್ವ್ ಮಾಡ್ಕೊಬಿಡುತ್ತೆ ಆಯಲ್ನೆಲ್ಲ, ಆಮೇಲೆ ಅದೇ ಆಯಲ್ ಬಿಡುತ್ತೆ. ತದನಂತರದಲ್ಲಿ ತೆಂಗಿನಕಾಯಿ ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ತೆಂಗಿನಕಾಯಿ ತುರಿದಿಟ್ಕೊಂಡಿರೋದು ಹಾಕಿದ್ಮೇಲೆ ನಿಂಬೆಹಣ್ಣು, ಅರ್ಧ ಹೋಳು ನಿಂಬೆಹಣ್ಣ ಪೂರ್ತಿ ಅಲ್ಲಿಗೆ ಹಿಂಡಬೇಕು. ಬಿತ್ತ ಅದ್ರೊಳಗಡೆ ಬೀಳದೇ ಇರೋ ರೀತಿ ನೋಡ್ಕೊಳ್ಳಿ. ಅದು ಬಿತ್ತ ಅಲ್ಲಿಗೆ ಬಿದ್ದರೆ ಕಹಿ ಆಗಿಬಿಡುತ್ತೆ. ಜೋಪಾನವಾಗಿ ಹಿಂಡಿ ಚೆನ್ನಾಗಿ ಅದನ್ನು. ಅದಾಗಿನ ಮೇಲೆ ಮತ್ತೆ ಫ್ರೈ ಮಾಡಿ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಉಪ್ಪು ಮತ್ತು ಅದನ್ನು ಎಲ್ಲ ಫ್ರೈ ಆಗಿದ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಕೊಂಡು ಅವಲಕ್ಕಿ ಹಾಕಿ ಅದನ್ನು ಕಂಪ್ಲೀಟ್ ಮಿಕ್ಸ್ ಮಾಡಬೇಕು. ಅದು ಮೇಲ್ಗಡೆನೇ ಇದ್ದರೆ ಆಯಿಲೆಲ್ಲ ಅಬ್ಸರ್ವ್ ಮಾಡ್ಕೊಬಿಡ್ತಿದೆ ಬಿಸಿಲಿ ಅಂತ ಹೇಳಿ ಅದನ್ನು ಕೆಳಗಡೆ ಇಳ್ಕೊಂಡು ಅದನ್ನು ನಾವು ಫ್ರೈ ಮಾಡ್ರೆ ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿವಿ ಅವಲಕ್ಕಿ ಜೊತೆ. ಮಿಕ್ಸ್ ಮಾಡಾಗಿದ್ಮೇಲೆ ಮತ್ತೆ ಬಿಸಿ ಮಾಡೋದಕ್ಕೋಸ್ಕರ ಅದೇ ಅವಲಕ್ಕಿ ಪ್ಯಾನ್ನ ಎತ್ತಿ ಅಲ್ಲಿಟ್ಟರೆ ಮತ್ತೆ ಅವಲಕ್ಕಿ ಉಪ್ಪಿಟ್ಟು ಬಿಸಿ ಆಗುತ್ತೆ. ನೋಡಿ, ಇವತ್ತಿನ ವಿಡಿಯೋ ಇದೆ. ಅವಲಕ್ಕಿ ಉಪ್ಪಿಟ್ಟು ಎಷ್ಟೊಂದು ಸುಲಭವಾಗಿ ಮನೆಯಲ್ಲೇ ಮಾಡಬಹುದು. ಬಿಸಿ ಆದಮೇಲೆ ಅದನ್ನು ನಾವು ಸರ್ವ್ ಮಾಡ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಮತ್ತು ತುಂಬ ರುಚಿಯಾಗಿ ಕೂಡ ಬಂದಿದೆ. ಇದೇ ರೀತಿ ಮನೆಯಲ್ಲಿ ಅವಲಕ್ಕಿ ಉಪ್ಪಿಟ್ಟು ನೀವು ಮಾಡಿ ನಿಮ್ಮ ಮನೆಯವ್ರಿಗೂ ಕೂಡ ಮಾಡಿಕೊಡಿ. ಮತ್ತು ನಾನು ಕೂಡ ತಿಂದೆ, ಸ್ಪೈಸಿ ಆಗಿತ್ತು. ಯಾವ ಹೋಟ್ಲಿಗಿಂತ ಏನು ಕಮ್ಮಿ ಇಲ್ಲ ನಮ್ಮ ಮನೆ ಅವಲಕ್ಕಿ ಉಪ್ಪಿಟ್ಟು. ನೀವು ಮಾಡಿ ಹೇಗಿತ್ತು ರುಚಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.